ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದೇ ಒಂದು ಬಾಳೆಕಾಯಿನ ಯೂಸ್ ಮಾಡಿ ಮಾಡುವಂಥ ಸಖತ್ತಾಗಿ ಟೇಸ್ಟಾಗಿ ಬರುವಂಥ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಮ್ಮ ಚಾನಲ್ಗೆ ನಿಮಗೆ ವೆಲ್ಕಮ್. ಹಾಗಾದರೆ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಸಾಂಬಾರಕಾಯಿ ಬಾಳೆಕಾಯಿನ ತೊಗೊಂಡಿದ್ದೀನಿ. ಸಾಂಬಾರಿಗೆ ಬಳಸ್ತೀವಲ್ಲ ಆ ಥರ ಬಾಳೆಕಾಯಿ. ಇದು ನೀವು ಜಸ್ಟ್ ಒಂದೇ ಇದ್ದರೂ ಕೂಡ ಸಾಕಾಗುತ್ತೆ. ಆರಾಮಾಗಿ ಮಾಡ್ಕೊಳ್ಳುವಂಥ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೀ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಈಗ ಬನ್ನಿ ಈ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು 5-6 ಬಾಳೆಕಾಯಿ ತೊಗೊಂಡಿದ್ದೀನಿ, ಯಾಕೆಂದರೆ ಮನೇಲಿ ತುಂಬ ಜನ ಇರೋದ್ರಿಂದ ತೊಗೊಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಒಂದು ಮಸಾಲೆನ ಕ್ವಿಕ್ಕಾಗಿ ರೆಡಿ ಮಾಡೋಣ. ಒಂದು ಬಾಣಲಿ ತೊಗೊಂಡಿದ್ದೀನಿ ಅಥವಾ ಬೇಸನ್. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ನಾನಿಲ್ಲಿ ಖಾರಕ್ಕನುಸಾರವಾಗಿ ಹಾಕೋತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಪುಡಿ, ಹಾಗೆ ಹುಣಸೆ ಪುಡಿ ಹಾಕೋತಾ ಇದ್ದೀನಿ, ಅಥವಾ ಆಮ್ಚೂರ್ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಕನ್ ಮಸಾಲ ಪುಡಿ ಕೂಡ ಹಾಕಿದ್ದೀನಿ. ಇದಿಷ್ಟನ್ನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಗಟ್ಟಿಯಾಗಿ ಒಂದು ಮಸಾಲೆನ ಕಲಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೋಬೇಕು. ಈಗ ನೋಡಿ, ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಆಯಿತು. ಈಗ ಇದನ್ನೊಂದು 5 ನಿಮಿಷ ನಾವು ಪಕ್ಕಕ್ಕಿಟ್ಬಿಟ್ಟು ಕಟ್ ಮಾಡಿರೋಂಥ ಬಾಳೆಕಾಯಿನ ಹಾಕ್ಕೊಳ್ಳೋಣ. ನೋಡಿ, ನಾನು ಈ ಥರ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿರೋಂಥ ಬಾಳೆಕಾಯಿಗಳನ್ನು ಹಾಕೋತಾ ಇದ್ದೀನಿ. ಸಿಪ್ಪೆ ಪೂರ್ತಿ ತೆಗ್ದಿದ್ದೀನಿ. ಈಗ ಬಾಳೆಕಾಯಿ ಹಾಕಿ ಮಿಕ್ಸ್ ಮಾಡಿ 15 ನಿಮಿಷ ಮತ್ತೆ ರೆಸ್ಟಿಗೆ ಬಿಡ್ತೀನಿ. ಈ ಥರ ಮಿಕ್ಸ್ ಮಾಡಿ ಬಿಡೋದ್ರಿಂದ ಚೆನ್ನಾಗಿ ಮಸಾಲೆ ಎಳ್ಕೊಳ್ಳುತ್ತೆ. ನೀರು ಇಲ್ಲದೆ ಇರೋದನ್ನ ನೋಡ್ಕೊಳ್ಳಿ. ನೀರಲ್ಲಿ ಹಾಕಿಟ್ಟಿದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಬಾಳೆಕಾಯಿಗೂ ತಾಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ತಾಗಿದೆ ಅಲ್ವಾ. ಇದೇ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈಗ 15 ನಿಮಿಷ ಆಗಿದೆ. ಈಗ ಒಂದು ಸ್ವಲ್ಪ ಗೋಧಿ ರವೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಅಕ್ಕಿ ರವೆನೂ ಯೂಸ್ ಮಾಡ್ಬೋದು. ಈಗ ಬಾಳೆಕಾಯಿನ ಗೋಧಿ ರವೆ ಅಥವಾ ಅಕ್ಕಿ ರವೆಗೆ ಈ ಥರ ಡಿಪ್ ಮಾಡಿ ಒಂದು ದೋಸೆ ಕಾವಲಿಗೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಅದಕ್ಕೆ ನಾವು ಇಡ್ತಾ ಬಂದರೆ ಆಯಿತು. ಇದಕ್ಕೆ ನೀವು ತುಂಬ ಎಣ್ಣೆ ಕೂಡ ಬಳಸೋ ಅವಶ್ಯಕತೆ ಇಲ್ಲ. ಒಂದು 2 ಸ್ಪೂನ್ ಎಣ್ಣೆ ಇದ್ದರೆ ಸಾಕು. ನೋಡಿ, ಚೆನ್ನಾಗಿ ಮಸಾಲೆ ತಾಗಿ ಇರುವಂಥ ಬಾಳೆಕಾಯಿಗಳನ್ನು ತೆಗೆದು ಈ ಥರ ಹಾಕಿ ಎಲ್ಲವನ್ನು ಈ ಥರ ಚೆನ್ನಾಗಿ ಸೆಟ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಚಿಮುಕಿಸಿ ಬೇಯಿಸ್ಕೋಬೇಕಾಗತ್ತೆ. ಎರಡೂ ಕಡೆ ಇದೇ ಥರ ಮುಚ್ಚಳ ಮುಚ್ಚಿ ಸ್ವಲ್ಪ ನೀರು ಚಿಮುಕಿಸಿ ಬೇಯಿಸ್ಕೊಳ್ಳಿ. ಸುಮಾರು 10 ನಿಮಿಷ ಒಂದು ಸೈಡ್ ಬೇಯಿಸಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಚಿಮಿಸ್ಬಿಟ್ಟು ಮತ್ತೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಗರಿಯಾಗಿರುವಂಥ ಬಿಸಿ ರುಚಿಯಾಗಿರುವಂಥ ಟೀ ಜೊತೆಗೆ ಅಥವಾ ಊಟದ ಜೊತೆಗೆ ಸೇವಿಸೋಕೆ ರೆಡಿಯಾಗಿರುವಂಥ ನಮ್ಮ ಬಾಳೆಕಾಯಿಯ ಫ್ರೈ ಇಲ್ಲಿ ರೆಡಿಯಾಗಿದೆ. ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಜೊತೆಗೆ ಲೈಕ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ. ರೆಸಿಪಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಈಸಿ ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ. ಇದೇ ಥರದ ಹಲವಾರು ರೆಸಿಪೀಸ್ಗಳ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅವುಗಳನ್ನು ಚೆಕ್ ಮಾಡಿ. ಥ್ಯಾಂಕ್ ಯು.